ವೈಫ್ ನಾನು ಎಲ್ಲೇ ಹೋದ್ರು ನಮ್ಮ 3 ನಂಬರ್ ಗಾಡಿ ನೋಡಿದ್ರೆ ಆ ಖುಷಿನ ಬೇರೆ ನೋಡ್ರಿ. 12:30 ಆಗೈತೆ. ಮಿಡ್ ನೈಟ್ನಾಗ ಚಾ ಕುಡಿಯಕತ್ತೆ. ಹಾಯ್ 2:11 ಆಗೈತೆ. ಸೊ ಎಲ್ಲರೂ ಫುಲ್ ರೆಡಿ ಆಗ್ಯಾರ. ಗೋಪಾಲ ಸ್ವಾಮಿ ಇಲ್ಲಿ ಜಿಂಕ ಅದಾವತ್ತ ಇವ್ರು ಹೇಳಾತಾರ. ಇವರು ಜಿಂಕ ಅದಾವ ಜಿಂಕ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು B&K ಪಯಣ. ಇವತ್ತಿನ ವ್ಲಾಗ್ ಒಳಗೆ ನಾನು ಆ್ಯಡ್ ಆಗತ್ತೀನಿ. ಅವ್ರ ವೈಫ್ ನಾನು. ನಮಸ್ಕಾರ ಎಲ್ಲರಿಗೂ. ಸೊ ಇವ್ರು ನೋಡ್ರಿ ಹೆಂಗ್ ರೆಡಿ ಆಗ್ಯಾರ ಫುಲ್ ವೀಕೆಂಡ್ ಅಡ್ಡಾಡಕ. ಹಂಗೇನ್ ರೆಡಿ ಆಗಿಲ್ರಿ, ಒಂದ್ ಶರ್ಟ್ ಅದ್ರ ಮ್ಯಾಗ ಒಂದ್ ಟೀ ಶರ್ಟ್. ಹುಡುಗರು ರೆಡಿ ಆಗೋದು ನೀವು ಹೇಳ್ತೀರ. ಆಯ್ತಾ, ಇವತ್ತಿನ ಪ್ಲಾನ್ ಏನದ ಅಂದ್ರ, ಸೊ ಈಗ ಟೈಮ್ 10:57 ಆಗಿದೆ. ಸೊ ಇಲ್ಲಿಂದ ಬಿಟ್ರೆ ನಾವು 1 hour 1.5 hour ಬೇಕು ರೀಚ್ ಆಗ್ಬೇಕಂದ್ರೆ. ಎಲ್ಲಿ ಹೊಂಟಿವ್ರಿ? RR ನಗರ. ಸೊ ಅಲ್ಲಿಂದ ನಾವು ಮಿಡ್ ನೈಟ್ ಬಿಡ್ಬೇಕಂತ ಅನ್ಕೊಂಡ್ವಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡ್ ಎಲ್ರು. ಆಮೇಲೆ ಎಲ್ಲಿ ಹೊಂಟಿವಿ ಏನದು ಎಲ್ಲ ವ್ಲಾಗ್ನಾಗ ನೋಡ್ರಿ, ಫುಲ್ ಲಾಸ್ಟ್ ವರೆಗೂ ನೋಡ್ರಿ ವ್ಲಾಗ್ನ. ಇನ್ನ ಮಟ್ಟ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾವು ಹಾಕೋ ವಿಡಿಯೋಸ್ನೆಲ್ಲಾನು ಲಾಸ್ಟ್ ಮಟ್ಟ ನೋಡ್ರಿ. ಬರ್ರಿ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಬಂದ ನಮ್ಮ ಫ್ರೆಂಡ್ ಮನೆ ರೀಚ್ ಆಗ್ಯಾವ ನೋಡ್ರಿ. ಫ್ರೆಂಡ್ ಈ ಟೈಮ್ ಎಷ್ಟಾಗೈತಂದ್ರೆ ಎಷ್ಟಾಗೈತಿ? 12:30 ಆಗೈತೆ. ಮಿಡ್ ನೈಟ್ನಾಗ ಚಾ ಕುಡಿಯಕತ್ತೆ. ಹಾಯ್ ಮಾಡೇ ಬಿಡುತ್ತೆ 3 ಗಂಟೆ. ಅಂಜಣ್ಣ, ಅಲ್ಲಿ ಎಷ್ಟು ಗಂಟೆ? ಯುವರ್ ಒಪಿನಿಯನ್ ಅಬೌಟ್ ಅವರ್ ಚಾನಲ್? ಗುಡ್ ಸ್ಟಾರ್ಟ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಾಕತ್ತೀರಿ? ವರ್ಕಾಲಿಕ್ ಪೀಪಲ್ಸ್ ಬಿಟ್ಕೊಳತಾರ ಅವರು. ಲಾಸ್ಟ್ ಟೈಮ್ ವೈನಾಡಿ ಹೋದಾಗೂ ಹಂಗ ಸುಟ್ಟಿಲ್ಲ. ನಾನು ತೆಲಿಗೆಟ್ಟು ತಿರುಗಿ ಆಫ್ ಮಾಡಿಟ್ಟಿನದನ್ನ ಇವತ್ತು ಬರೋಣ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಮಸ್ತ್ ಐತ್ಲ. ಅಯ್ಯೋ ನಾನು ಸತ್ತೋಯ್ತೀನಿ ಕಣ. ರಾತ್ರಿ 2 ಗಂಟೆ ಆಗೈತಿ. 2 ಆಗೈತ್ಲ ಟೈಮ್? 2:11 ಆಗೈತಿ. ಸೊ ಎಲ್ಲರೂ ಫುಲ್ ರೆಡಿ ಆಗ್ಯಾರ. ಟೈಮ್ ಈಗ 3 ಆಗ್ಯದ. ನಮ್ಮ ಜರ್ನಿನೂ ಸ್ಟಾರ್ಟ್ ಆಯ್ತು ನೋಡ್ರಿ. ಕತ್ಲಾಗ ಕಾಣಿಸತ್ತಿಲ್ಲ. ಇಲ್ಲ, ಗಂಗಾ ಕಾಣಿಸ್ತಾವ ವೈಟ್ದ. ಕಾಣಲ್ಲ ಎಟ್ರೆ ಸೋನ್ ಮಾಡ್ತಾರೆ. ಎಲ್ಲೇ ಹೋದ್ರು ನಮ್ಮ 3 ನಂಬರ್ ಗಾಡಿ ನೋಡಿದ್ರೆ ಆ ಖುಷಿನ ಬೇರೆ ನೋಡ್ರಿ. ವಿ ಆರ್ ಗೋಯಿಂಗ್ ಮ್ಯಾಮ್. ಆ್ಯಕ್ಚುಲಿ ದ ಪ್ಲ್ಯಾನ್ ಈಸ್ ಟು ಮೈಸೂರು. ಬಟ್ ಗೊತ್ತಿಲ್ಲ ಮಿಡಲಲ್ಲಿ ಯಾರ್ಯಾರ ತಲೆಯಲ್ಲಿ ಏನೇನು ಹೋಗುತ್ತೋ ನೋಡಬೇಕು. ಗಂಗಾ ಹೇಳೋಲಾಗ್ಯಾಳ. ನನಗೆ ಗೊತ್ತಿಲ್ಲ ಮ್ಯಾಮ್. ಈಗ ನೂಡಲ್ಸ್ ತಂದ್ರಿ ಅವರು. ನೂಡಲ್ಸ್ ಅಂಕಲ್ ಅಷ್ಟರಾಗೆ ನೂಡಲ್ಸ್ ಅಂಕಲ್ ಅಂತ ಕರೀಲಿಕ್ಕತ್ತಿದ್ವಿ. ನೂಡಲ್ಸ್ ಎತ್ಕೊಂಡು ನಾನು ಅಲ್ಲೈತಿ ಇಲ್ಲ ತಣ್ಣು ಭಾಳ ಐತ್ರಿ. ಇಲ್ಲಿ ತಣ್ಣು ಭಾಳ ಐತಿ. ಬಿಸಿ ಬಿಸಿ ಮ್ಯಾಗಿ. ಅಯ್ಯೋ ಬಿಸಿ ಬಿಸಿ ನೋಡ್ರಿ, ಟೋಲ್ನಾಗ ನಿಲ್ಸಿವಿ. ಏನ್ರಿ ಸ್ವಲ್ಪ ತಿಂದ್ರಾಯ್ತು ಅಂತ ಹೇಳಿ ನಿಲ್ಸಿವಿ. ಥಂಡಿ ಅಂತೂ ಭಾಳ ಐತಿ.
ಇವರು ಇಲ್ಲೇ ಟೀ ತರಕ್ಕೆ ಹೋಗ್ಯಾರ. ಮ್ಯಾಗಿ ತಿಂದ್ವಿ ಆಲ್ರೆಡಿ, ಮಸ್ತ್ ಮಾಡಿದ್ದ. ಟೈಮ್ 4 ಗಂಟೆ ಆಗೈತಿ ಅಲ್ಲಿ ಮಾರ್ನಿಂಗ್. ಬಟ್ ಹೊಟ್ಟೆ ಚುರುಗುರ ಆಗತ್ತಿತ್ತು, ಏನು ತಿನ್ನಲಿ ಅಂತ ಅನ್ಸಾತಿತ್ತು. ಸೊ ಮ್ಯಾಗಿ ತಿಂದ್ವಿ ಇಲ್ಲೆಲ್ಲರೂ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತು ಹೇಳ್ರಿ, ಕುಡ್ಸಲ್ರಿ? ಯಾಕೆ ಇಷ್ಟೊತ್ತು ಮಾಡಿರಿ ಚಾ ತರಕ? ಏನ್ ಮಾಡುದ್ರಿ, ರಶ್ ಇತ್ತಲ್ಲಿ ಎಲ್ಲಾ ಮಂದಿ ಇಲ್ಲೇ ಕುಡ್ಕೊತಿರ್ತಾರ. ಒಂದ್ ಟೀ ಪ್ರಾಫಿಟ್ ಒಳಗದಿ. ಕಾಫಿ ಥ್ಯಾಂಕ್ ಯು. ಅಲ್ಲ ಕಾಫಿ ಅವಸಂಗು ನಮ್ಮ ಗಂಗಾಗ ಮತ್ತು ಮಂಜು ಅಣ್ಣಾಗ ಬೇಕಂದ್ರೆ ಭಾಳ ಇಷ್ಟ. ಅಲ್ಲಿ ಯಾರೋ ತೊಗೊಂಬಂದಿದ್ರಂತ ಅವ್ರ ಹತ್ರ ಹೋಗಿ ಇಸ್ಕೊಂಡ್ರ. ಬಟ್ ನೋಡ್ರಿ ಅದು ಫಸ್ಟಿಗೆ ಬರತ್ತಿದ್ದಿಲ್ಲ, ಬಟ್ ಆಮೇಲೆ ಬಂತು. ಬರ್ರಿ ನಾವು ಅಲ್ಲಿ ಮುಂದೆ ಹೋಗಿ ನೋಡೋಣ. ಅಲ್ಲ ನೋಡ್ರಿ ನಮ್ಮ ಮಂದಿ ಬೆಕ್ಕಂಡ್ರು ಬಿಡಂಗಿಲ್ಲ. ಬೆಕ್ ಬ್ಯಾಂಡ್ ಫೋಟೋ ತೆಗಿರಿ, ಫೋಟೋ ತೆಗಿತೀನಿ ಬಾ. ಮಂಜು ವಿತ್ ಬೆಕ್ ಬ್ಯಾಂಡ್ ನೋಡ, ಅದನ್ನು ವಾವ್ ಸೂಪರ್. ತೆಗಿ ಜಲ್ದಿ ತೆಗಿ, ಅವ್ರು ಕಾಯತಾರ ಪಾಪ. ಇಲ್ಲಿ ಟೋಲ್ಗೇಟ್ ಒಳಗೆ ಅರ್ಲಿ ಮಾರ್ನಿಂಗ್ ಒಂದು ಸ್ವಲ್ಪ ಮ್ಯಾಗಿ, ಒಂದು ಸ್ವಲ್ಪ ಚಾ ಕುಡೋದು ನಮ್ಮ ಮುಂದಿನ ನಡೆ ಮೈಸೂರಿನ ಕಡೆ. ಬರ್ರಿ. ನಾವು ಮೈಸೂರು ರೀಚ್ ಆದಾಗ ಅರ್ಲಿ ಮಾರ್ನಿಂಗ್ 4:30 ಆಗಿತ್ತು. ನೋಡ್ರಿ ರಾತ್ರಿ ಹೆಂಗೆ ಕಾಣ್ತದೆ ಮೈಸೂರು. years later. ನಾವೆಲ್ಲ ನಸಿಗಿನಾಗ ಜಲ್ದಿನೇ ಬಂದಿವ್ರಿ. ಆದ್ರೆ ಏನು ಮಾಡೋದು, ನಾವು ಹೋಗ್ಬೇಕಾಗಿದ್ದ ಪ್ಲೇಸ್ 8:30ಗೆ ಗೇಟ್ ಓಪನ್ ಮಾಡ್ತಾರಂತ ಕೇಳಿ ನಮಗೊಂದು ಸ್ವಲ್ಪ ಬೇಸರ ಆಯಿತು. ಇದ್ರೆ ಇರಲಿ, ಇಲ್ಲಿ ಮಟ್ಟ ಬಂದೀವಿ, ಹೋಗೋಣ ಅಂತೇಳಿ ಮುಂದೆ ಹೊಂಟೇವ್ರಿ. ಡೆಸ್ಟಿನೇಷನ್ ರೀಚ್ ಆಗಿವಿ. ಈಗ ನಾಷ್ಟ ಮಾಡಕ್ಕೆ ಹೊಂಟೇವ್ ನೋಡ್ರಿ. ಲೋಕ್ ಸರ್ ಬರ್ರಿ ನಾಷ್ಟ ಮಾಡೋಣ. ಬಿಸಿ ಬಿಸಿ ಬಜ್ಜಿ ಅದಾವ ಅಂತ ನೋಡೋಣ ಏನೇನದ ಅಂತೇಳಿ. ಏನ್ರಿ ಬಜ್ಜಿ ಒಂದು ಪ್ಲೇಟಿಗೆ ಇಷ್ಟ? ಹಾಂ, ಮ್ಯಾಗ ಏರೋಕ್ಕಿಂತ ಮೊದಲು ಹೊಟ್ಟಿಗೆ ಏನರ ಒಂದು ಸ್ವಲ್ಪ ಹಾಕೋಬೇಕಂತೇಳಿ ಇಲ್ಲೇ ಬಿಸಿ ಬಿಸಿ ತಟ್ಟೆ ಇಡ್ಲಿ, ಬಜ್ಜಿ ಮತ್ತೊಂದು ಸ್ವಲ್ಪ ರೈಸ್ ಬಾತ್ ಸಿಕ್ತು. ಅದನ್ನ ತಿಂದು ರೆಡಿ ಆದೀವಿ ನೋಡ್ರಿ ಹೋಗಕ್ಕೆ. The wind hums songs at the break of day, whispering pines. ಅಂತೂ ಇಂತೂ ಇಡ್ತಾನ ಕಾಯ್ಕೋತಿದ್ದಕ್ಕೂ ಕಡಿಗೂ ಬಸ್ ಬತ್ತು ನೋಡ್ರಿ. ಈ ಬೆಟ್ಟಕ್ಕೆ ಹೋಗಕ್ಕೆ ಯಾವುದೇ ಥರದ್ದು ಪ್ರೈವೇಟ್ ವೆಹಿಕಲ್ಸ್ ಅವಿಲ್ಲ. ಇಲ್ಲಿ ಏನೇ ಹೋದ್ರೂ KSRTC ಬಸ್ ವ್ಯವಸ್ಥೆನೇ ಅದ, ಅಪ್ ಡೌನ್ 2 ಥರದ್ದು. ಬರ್ರಿ ನಾವು ಮುಂದೆ ಹೋಗೋಣ. ಹಂಗೆ ಟಿಕೆಟ್ ಕೂಡ ಆತಾರೆ, ಇಲ್ಲಿ ಟಿಕೆಟ್ ತೊಗೊಂಡು ಹೋಗೋಣ್ರಿ. ಒಬ್ಬರಿಗೆ ಈ ಮ್ಯಾಗ ಕರ್ಕೊಂಡು ಹೋಗೋದು ಮತ್ತು ಕೆಳಗೆ ಕರ್ಕೊಂಬರೋದಕ್ಕೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ ರೀ. ಇನ್ನೊಂದು ಏನು ವಿಶೇಷಪ್ಪ ಅಂದ್ರೆ ಇಲ್ಲಿ ಶಕ್ತಿ ಯೋಜನೆ ನಡಿತೈತೆ ನೋಡ್ರಿ. ಆಧಾರ್ ಕಾರ್ಡ್ ತೊಗೊಂಬಂದ್ರೆ ಹೆಣ್ಮಕ್ಳಿಗೆ ಫ್ರೀ ಅದ ನೋಡ್ರಿ.
ಒಂದಿಷ್ಟು ಚಲೋ ಹಿಲ್ ವ್ಯೂಸ್ ನೋಡ್ಕೋತ ನಾವು ಬಂದೀವಿ ನೋಡ್ರಿ ಮ್ಯಾಗ. ಹೌದಾ ಅಂತ ಇಂತ ಬಂದೀವ್ರಿ ನಾವು. ಎಲ್ಲಿಗೆ? ಗಂಗಾ ಎಲ್ಲಿಗೆ ಬಂದ್ರಿ? ಈ ಕಡೆ ಗಂಗಾ ಹೇಳ್ತಾ. ಹಿಮದ ಗೋಪಾಲ ಸ್ವಾಮಿ ಬೆಟ್ಟ. ಆದ್ರೆ ಏನ್ ಮಾಡ್ತೀರಿ ನಾವು ಬಂದೀವಿ, ವಿಮಾನೇ ಇಲ್ಲ ಇವತ್ತು, ಹಾಗೆ ಇಲ್ಲ. ಹೋಗ್ಬಿಟ್ಟೈತಿ, ಏನ್ ಮಾಡೋದು? ಲೇಟ್ ಆಗಿ ಬಂದ್ಬಿಟ್ಟಿವಿ. ಇರ್ಲಿ, ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಬರ್ರಿ. ಹಾ ನೋಡ್ರಿ ಗಂಗಾ ಇನ್ ಫುಲ್ ಪ್ರೋ ಚಲೋ ಮಾಡ್ಬಿಡು ಒಂದು. ಈಗ ಬಂದು ರೀಚ್ ಆಗ್ಯಾವಿ ನೋಡ್ರಿ. ಬಟ್ ಬಿಸಿಲು ಭಾಳ ಐತಿ, ಆಮೇಲೆ ರಶ್ಶು ಭಾಳ. ಬರ್ರಿ ಇವತ್ತು ನಾವು ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದೀವಿ. ಬರೀ ಗೋಪಾಲ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ. ನಾವು ಒಳಗೆ ಬಂದ ಕೂಡಲೇ ಇಲ್ಲಿ ನೋಡ್ಬೋದು ಒಂದು ಗರುಡಗಂಬ ಅದ. ಸೊ ಆ ಗರುಡಗಂಬದ ಮುಂದೆ ಒಂದು ಗರುಡದ ಸ್ಟ್ಯಾಚ್ಯೂನು ಮಾಡಿಸಿಟ್ಟಾರ. ಅದು ಕರೆ ಅಂದ್ರೆ ನಾವು ನವೆಂಬರ್ ಒಳಗೆ ಬಂದಿದ್ವಿ, ಹೋಗಿರ್ತಿತ್ತು. ಆದ್ರ ಈಗ ಜನವರಿ ಅದ, ಸ್ವಲ್ಪ ಬ್ಯಾಸ್ಗೆ ಶುರು ಆಗ್ಬಿಟ್ಟೈತಿ. ಜನವರಿಗೆ ಬ್ಯಾಸ್ಗೆ ಆಲ್ರೆಡಿ ಶಿವರಾತ್ರಿ ಬಂತಲ್ಲ, ಮತ್ತೆ ಶಿವ ಶಿವ ಅಂತ ಬಿಸಿಲು ಬಂದೇ ಬರ್ತೈತಿ. ಏನು ಮಾಡಕ್ಕಾಗಲ್ಲ. ಆದ್ರೂ ಫಾಗ್ ಇದ್ರೆ ಚಲೋ ಆಗ್ತಿತ್ತ. ನನಗೇನ್ ನೋಡ್ತಿ? ಏ ಕಂಟೆಂಟ್ ರೀ ಅಲ್ಲ, ಮಂಜುನ್ ಸೂಮ್ ಮಾಡು. ಅಲ್ಲ ಇನ್ನೇ ಕಣ್ಣು ಭಾರಿ ಮಾಡ್ದ ಮಂಜು, ಇನ್ನೇ ಮಾಡು. ಈಕೆ ಅದಾಳಲ್ರಿ, ಈಕೆನೆ ನನ್ನ ಫ್ರೆಂಡ್. ಮತ್ತು ವಿಜ್ಜು ಈಕೆ ಬೇಕು ನನ್ನ ಫ್ರೆಂಡ್. ಇವ್ರು ಅವ್ರ ಹಸ್ಬೆಂಡ್, ಆಮೇಲೆ ಇವ್ರ ಹಸ್ಬೆಂಡ್. ಇವ್ರದ್ದು ಮತ್ತು ನಮ್ಮ ಮದ್ವೆ ಎಟ್ ಎ ಟೈಮ್ ಆಗೈತೆ, 1 ವೀಕ್ ಡಿಫ್ರೆನ್ಸ್ ಅಷ್ಟೆ. ಆ್ಯಂಡ್ ಇವ್ರದ್ದು ಟೂ ಇಯರ್ಸ್ ಮೇಲೆ ಆಗೈತಿ. ಬಟ್ ಮೇಗ ಒಂದು 3 ಇಯರ್ಸ್ ಆಗ್ಬೋದು. ಈಕಿ ಅದಾಳಲ್ರಿ, ಈಕಿನ ಬೆಸ್ಟ್ ಫ್ರೆಂಡ್, ಈಕಿನ ಮ್ಯಾರೇಜ್ ಮಿಸ್ ಮಾಡಿ ಸೋ ಸ್ಯಾಡ್. ಈ ಟೆಂಪಲ್ ಬಂಡೀಪುರ ಫಾರೆಸ್ಟ್ ಏರಿಯಾ ಒಳಗೆ ಬರ್ತದೆ. ಅದಕ್ಕೆ ರಿಸ್ಟ್ರಿಕ್ಷನ್ ಸಂಬಂಧ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಅಲಾವಿಲ್ಲ. ಮತ್ತು ಈ ಟೆಂಪಲ್ ಹೊಯ್ಸಳರ ಕಾಲದಾಗ ಕಟ್ಟಿದ್ದು, ಸುಮಾರು 13ನೇ ಶತಮಾನದ ಈ ಗುಡಿ ಅದ. ಗರ್ಭಗುಡಿ ಒಳಗೆ ಯಾವುದೇ ಥರದ ಮೊಬೈಲ್ಸ್ ಅಲಾವ್ ಇರಲಿಲ್ಲ. ಅದಕ್ಕೆ ನಾವು ಅಲ್ಲಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಮಸ್ತ್ ಮಾಡತ್ತೀರಿ ನೀವು ಇಬ್ರು. ನೆಕ್ಸ್ಟ್ ಡೈಲಾಗ್ ನೀವು ಕೇಳಿಸ್ಕೊಂಡಿಲ್ಲ, ನೀವು ಹಿಂಗ ಇಲ್ಲ ಖರೆ ಹಿಂಗ್ ಬರಾತಿರತ್ತೆ. ಹೆಂಗಿರ್ತೇವ ಅದು ತೋರಿಸ್ತೈತೆ. ಯಾಕೋ ಇವತ್ತು ಸೂರ್ಯ ದೇವ ನಿಮ್ಮ ಮೇಲೆ ತತಾಸ್ತವ. ಇಲ್ಲ ಇಲ್ಲ ಇಲ್ಲ, ಅದು ಬಿಜಾಪುರದಾಗ ಅಟ್ಟೆ. ಇಲ್ಲ ಇಲ್ಲ, ಹುಲಿ ತೋರಿಸ್ನ ಹೇಳಿದ್ನಿಲ್ಲ ಗಂಗಾ. ಎಲ್ಲೈತ್ರಿ? ಏ ಹೌದಲ್ಲ, ಇಲ್ಲೈತಿ.
ಅಲ್ಲ ಸಿಮ್ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ ನಿದ್ದೆ ಆಗಿಲ್ಲಲ್ಲ ಅದಕ್ಕೆ ಬಸವಣ್ಣ ಫಾಗ್ ಐತಿ ನೋಡಲ್ಲ ಕಾಣ್ಸಾತ ನೋಡಲ್ಲ ಅಲ್ಲೈತಿ ಈ ಕಡೆ ಇಲ್ಲ ಈ ಕಡೆ ನಾವ್ ಅದೀವಲ್ಲ ಅದಕ್ಕಿಲ್ಲ ಆ ಕಡೆ ಹೋಗ್ಬಿಟ್ಟೈತೆ ಅದು ಅಂಜಬಹುದು ಬಂದಾವಲ್ಲ ಕಾಲ ದಾರಿ ಬೇರೆ ಅದ ಇಲ್ಲಿ ಫೋಟೋ ಶೂಟ್ ನೋಡ್ರಿ ಎಷ್ಟು ಜೋರು ಮಾಡ್ಬೋದು. ನಮ್ಮ ಮಾಡೆಲ್ ಆಫ್ ದ ಡೇ ಇನ್ನೊಂದು ಸ್ವಲ್ಪ ಗಿಡ ಕ್ಲೋಸ್ ತಗೊಳ್ಳಿ. he is still not satisfied with that photo. ದಪ್ಪ ಅದಿರಿ ದಪ್ಪ ಕಾಣ ದಪ್ ಅಲ್ಲ ದಪ್ಪ ಕಾಣಕತ್ತೀನಂತ ನನ್ಕಿದ ತೆಳಗದ್ರಿ ಬಿಡು ಅದಕ್ಕೆ ಫೋಟೋದಾಗೆ ದಪ್ಪ ಕಾಣಕತ್ತದ. ಅದಾವ ನೋಡ್ರಿ ಅಲ್ಲಿ ಜಿಂಕ ಎಲ್ಲ ನಾವು ಜಿಂಕ ಎರಡು ಕಾಲಿನೂ ರೀ. ಜಿಂಕ ಸ್ವಲ್ಪ ದೂರ ಅದಾವು ಬಟ್ ಓಕೆ. ಕೋಡಿದ್ದು ಸಾರಂಗ್ ತರ ಸಲ್ಮಾನ್ ಖಾನ್ ಕೋಡಿದ್ದು ಗೋಪಾಲ ಸ್ವಾಮಿ ಬೆಟ್ಟ ನೋಡ್ಕೊಂಡು ನಾವು ಕೆಳಗೆ ಹೊಂಟಿವ್ರಿ. ಇಲ್ಲಿಂದ ನಾವು ಮುಂದೆ ಎಲ್ಲಿ ಹೋಗ್ತೀವಿ ಏನಂತ ಹೇಳಿ ಕಂಟಿನ್ಯೂಸ್ ಪಾರ್ಟ್ ಒಳಗೆ ನೋಡ್ರಿ.